ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭರದ್ವಾಜ್. ಇವತ್ತು ನಮ್ಮ ಜೊತೆಯಲ್ಲಿ ನಾಗಿನಿ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರು, ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ ಮಾಜಿ ಉಪಾಧ್ಯಕ್ಷರು, ಹಾಲಿ ನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು, ಸಿಎಂ ಗ್ರೂಪ್ಸ್ ಮಾಲೀಕರು ಆದಂತಹ KS ಚಾಮರಾಜು ಸರ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಏಪ್ರಿಲ್ 11ನೇ ತಾರೀಕು ನಮ್ಮ ಜನತಾ ನ್ಯೂಸ್ ಕನ್ನಡ ವತಿಯಿಂದ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಜನತಾ ಅವಾರ್ಡ್ಸ್ 2026 ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅವ್ರನ್ನ ಆಹ್ವಾನ ಮಾಡೋದಕ್ಕೆ ಬಂದಿದ್ದೇವೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. 2026ನೇ ಸಾಲಿನ ಜನತಾ ಸೇವಾ ರತ್ನ ಅವಾರ್ಡ್ಸ್ ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ, ನಮ್ಮ ಅವಾರ್ಡ್ಸ್ ಬಗ್ಗೆ ತಮ್ಮ ಒಂದೆರಡು ಮಾತು ಸರ್. ಜನತಾ ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ಯನ್ ಭಾರದ್ವಾಜ್ ಅವರಿಗೆ ಧನ್ಯವಾದಗಳು. ನಮ್ಮ ಸೊಸೈಟಿಗೆ ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕಾಗಿ, ಹಾಗೂ ಜನತಾ ನ್ಯೂಸ್ನ ಸಂಪಾದಕರಾದಂಥ ನಮ್ಮ KN ಲಿಂಗೇಗೌಡರು ಸಹ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಜನತಾ ನ್ಯೂಸ್ನ 2022ನೇ ಸಾಲಿನ ಅವಾರ್ಡ್ ಪ್ರಶಸ್ತಿಯನ್ನು ಏನು ಮುಖ್ಯ ಗಣ್ಯರನ್ನು ಗುರುತಿಸಿ ತಾವು ಕೊಡ್ತಾ ಇದ್ದೀರಾ. ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಈ ಚಾನಲ್ದು ಹೆಚ್ಚಿನ ಜನ ಸಂಪರ್ಕವನ್ನು ಪಡೆದು ಯಶಸ್ವಿಯಾಗಿ ಬೆಳೆಸಬೇಕು ಅಂತೇಳಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಹಾಗೂ ನಮ್ಮ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.